ಹಾಯ್ ನಮಸ್ಕಾರ ಸ್ನೇಹಿತರೆ. ಯುದ್ಧಕಾಂಡ ಭಾಗ 2. ಈ ಸಿನಿಮಾ ಟೈಟಲ್ ಯೂಸ್ ಮಾಡುವಾಗಲೇನೆ ಒಂದು ಭಯ ಇತ್ತು. ರವಿಚಂದ್ರನ್ ಅವರ ಅಭಿನಯದ ಯುದ್ಧಕಾಂಡ ಸಿನಿಮಾದ ಬಗ್ಗೆ ಜನ ಇವತ್ತಿಗೂ ಮಾತಾಡ್ತಾರೆ. ಆ ಮೂವಿ ಸಾಂಗ್ ಗಳನ್ನ ಇವಾಗ್ಲೂ ಅಪ್ರಿಶಿಯೇಟ್ ಮಾಡ್ತಾರೆ. ಸೊ ಅಂತ ಒಳ್ಳೆ ಮೂವಿಯ ಟೈಟಲ್ ನ ಮತ್ತೆ ಯೂಸ್ ಮಾಡಬೇಕು ಅಂದರೆ ಕಥೆ ಯಾವ ಲೆವೆಲ್ಗೆ ಇರಬೇಕು ಅಂತ ಯೋಚನೆ ಮಾಡಿ. ಅಂಡ್ ಈ ವಿಚಾರದಲ್ಲಿ ಇಲ್ಲಿ ಅಜಯ್ ರಾವ್ ಅವರು ಗೆದ್ದಿದ್ದಾರೆ. ಸಿನಿಮಾ ನಂಗಂತೂ ತುಂಬಾನೇ ಇಷ್ಟ ಆಯ್ತು. ನಮ್ಮ ಸಿನಿಮಾ ಹಾಗಿದೆ ಹೀಗಿದೆ ಸಾಲ ಮಾಡಿದೀನಿ ಅಂತ ಪಬ್ಲಿಕ್ ಅಟೆನ್ಷನ್ ತಗೊಂಡು ಬಿಲ್ಡಪ್ ತಗೋತಿದ್ದಾರೆ ಅನ್ಕೊಂಡೆ. ಆದರೆ ಮೂವಿ ನೋಡಿದ ಮೇಲೆ ಅನ್ನಿಸ್ತು ಅವರು ಸಾಲ ಮಾಡಿ ಯಾಕೆ ಈ ತರ ಸಿನಿಮಾ ಮಾಡಿದ್ರು ಅಂತ. ಹಾಕಿರೋ ದುಡ್ಡು ಮತ್ತೆ ತಂದು ಕೊಡುವಷ್ಟು ತೂಕ ಕಥೆಗೆ ಇದೆ ಅಂತ ಅಜಯ್ ರಾವ್ ಅವರಿಗೆ ಮೊದಲೇ ಗೊತ್ತಿತ್ತು ಅನಿಸುತ್ತೆ. ಪವನ್ ಭಟ್ ನಿರ್ದೇಶನದ ಅಜಯ್ ರಾವ್ ಅವರ ನಿರ್ಮಾಣದ ಯುದ್ಧಕಾಂಡ ಭಾಗ 2 ಸಿನಿಮಾ ನಿನ್ನೆ ರಿಲೀಸ್ ಆಯ್ತು. ಇಲ್ಲಿ ಕಥೆನ ಸ್ಪಾಯಿಲ್ ಮಾಡೋದು ಬೇಡ. ಹಾಗೆ ಮೇಲ್ಮೇಲೆ ಏನೆಲ್ಲ ಚೆನ್ನಾಗಿತ್ತು ಏನೆಲ್ಲ ಟಾರ್ಚರ್ ಆಯ್ತು ಅನ್ನೋದನ್ನ ನೋಡೋಣ. ಮೊದಲಿಗೆ ಸಿನಿಮಾದ ಕಥೆನೇ ಇಲ್ಲಿ ಮೇನ್ ಹೀರೋ. ಅಷ್ಟು ಚೆನ್ನಾಗಿ ಕಥೆನ ಬರೆದಿದ್ದಾರೆ. ಟ್ರೈಲರ್ ಟೀಸರ್ ನೋಡಿದವರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಕಥೆ ಯಾವುದರ ಸುತ್ತ ಇರುತ್ತೆ ಅಂತ. ಆದರೆ ಅದೇ ಕಥೆನ 2.5 ಗಂಟೆಯಲ್ಲೂ ಯಾರಿಗೂ ಬೋರ್ ಮಾಡದೆ ಕ್ಯಾರಿ ಮಾಡೋದೇ ಡೈರೆಕ್ಟರ್ನ ಕೆಲಸ. ಅಂಡ್ ಆ ಕೆಲಸನ ಡೈರೆಕ್ಟರ್ ಹೇಮಂತ್ ಭಟ್ ಅವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಪಾತ್ರಗಳನ್ನು ಜನರಿಗೆ ಇಂಟ್ರೊಡ್ಯೂಸ್ ಮಾಡೋ ರೀತಿ ಅಂಡ್ ಆ ಪಾತ್ರಗಳು ಜನರಿಗೆ ಕನೆಕ್ಟ್ ಆಗೋ ತರ ಕಥೆನ ಬರೆದಿರೋದು ಎಲ್ಲಾನು ಚೆನ್ನಾಗಿದೆ. ಎಲ್ಲಿನೂ ಅನ್ನೆಸೆಸರಿ ಫೈಟ್ಸ್ ಅಥವಾ ಸಾಂಗ್ಸ್ ಇದೆ ಅಂತ ಅನ್ಸಲ್ಲ. ಅಂಡ್ ಸಾಂಗ್ಸ್ ಚೆನ್ನಾಗಿವೆ, ಕಥೆಲಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸಿನಿಮಾದ ಕಾಸ್ಟಿಂಗ್ ಚೆನ್ನಾಗಿದೆ ಅಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಿಮ್ಮನ್ನ ಇನ್ನಷ್ಟು ಹಿಡಿದಿಟ್ಟುಕೊಳ್ಳುತ್ತೆ. ಮೂವಿ ಎಲ್ಲಿನೂ ಬೋರ್ ಆಗಲ್ಲ. ಇಲ್ಲಿ ಕಥೆ ಬಗ್ಗೆ ನಾನು ಏನು ಹೇಳಲ್ಲ, ಸ್ಪಾಯ್ಲರ್ ಆಗುತ್ತೆ. ಇನ್ನು ಏನಿಷ್ಟ ಆಗಿಲ್ಲ ಅಂದ್ರೆ ಆಫ್ ಕೋರ್ಸ್ ಅಜಯ್ ರಾವ್ ಅವರ ಆಕ್ಟಿಂಗ್ ಚೆನ್ನಾಗಿದೆ. ಬಟ್ ಸ್ಟಿಲ್ ಅಲ್ಲಲ್ಲಿ ಸ್ವಲ್ಪ ಅಜಯ್ ರಾವ್ ಅವರ ಆಕ್ಟಿಂಗ್ ಅಂತ ಅನ್ಸುತ್ತೆ. ಅನ್ನೆಸೆಸರಿ ಎಲಿವೇಟೆಡ್ ವಾಯ್ಸ್ ಅನಿಸುತ್ತೆ. ಬಟ್ ಮೂವಿ ನೋಡ್ತಾ ಕಥೆಲಿ ಒಂದು ಸಾರಿ ಇನ್ವಾಲ್ವ್ ಆಗೋದ್ರೆ ಆ ಮಿಸ್ಟೇಕ್ಗಳು ಕೂಡ ಕಾಣಿಸೋಲ್ಲ. ಇದನ್ನ ಹೊರತಾಗಿ ಮಿಕ್ಕಿದ್ದೆಲ್ಲ ಸೂಪರ್ ಆಗಿದೆ. ವಿಕ್ಟಿಮ್ ಹೆಸರನ್ನು ಹೊರತುಪಡಿಸಿದ್ರೆ ಕೆಲವೊಂದು ಕಡೆ ಸೌಜನ್ಯ ಕೇಸ್ ಬಗ್ಗೆನೇ ವಾದ ಮಾಡ್ತಿದ್ದರೇನೋ ಅಂತ ಅನಿಸುತ್ತೆ. ಪಕ್ಕಾ ಪೈಸಾ ವಸೂಲ್ ಮೂವಿ. ನಾನು ಏನು ಅನ್ಕೊಂಡು ಹೋಗಿದ್ನೋ ಅದಕ್ಕಿಂತ 10 ಪಟ್ಟು ಮೂವಿ ಚೆನ್ನಾಗಿತ್ತು. ಒಂದು ಇಂಟರ್ವ್ಯೂನಲ್ಲಿ ಅಜಯ್ ರಾವ್ ಅವರು ರಾಷ್ಟ್ರಪತಿ ಕೂಡ ಈ ಮೂವಿ ನೋಡಬೇಕು ಅಂತ ಹೇಳಿದ್ರು. ಅದು ಯಾಕೆ ಅಂತ ಮೂವಿ ನೋಡಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ. ಯಾಕಾದ್ರೂ ದುಡ್ಡು ಕೊಟ್ಟು ಸಿನಿಮಾನ ಥಿಯೇಟರ್ನಲ್ಲಿ ನೋಡದೆ ಅಂತ ಮಾತ್ರ ಯಾರಿಗೂ ಅನ್ಸಲ್ಲ. ಅಜಯ್ ರಾವ್ ಅವರಿಗೆ ಇದು ಕಂಬ್ಯಾಕ್ ಮೂವಿನಾ ಅಂತ ಕೇಳಿದ್ರೆ ಎಸ್, ಇದು ಅವರಿಗೆ ಒಳ್ಳೆ ಕಂಬ್ಯಾಕ್ ಮೂವಿ ಆಗೋ ಎಲ್ಲಾ ಚಾನ್ಸಸ್ ಇದೆ. ಆದ್ರೆ ಅದು ಜನರ ಕೈಯಲ್ಲಿದೆ. ನನ್ನ ಪ್ರಕಾರ ಜನ ಈ ತರ ಮೂವಿಗಳನ್ನ ಬೆಳೆಸಬೇಕು ಅಂಡ್ ಬೆಳೆಸ್ತಾರೆ ಅನ್ಕೊಂಡಿದೀನಿ. ಸೊ ಇವತ್ತಿಗೆ ಇಷ್ಟೇ ಸ್ನೇಹಿತರೆ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.